ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗದಂತೆ ನೋಡಿಕೊಳ್ಳಿ ಅಂತ ಹೇಳಿ. ಆದ್ರೂ ಅರ್ಹರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ವಯೋವೃದ್ಧರು ಜೀವನ ನಡೆಸೋದಕ್ಕೂ ಕೂಡ ಕಷ್ಟವಾಗಿರುವಂತ ಪರಿಸ್ಥಿತಿ ಇದೆ. ನಿಮಗೂ ಗೊತ್ತಿದೆ, ನಿಮ್ಮ ಕಾರ್ಯಾಲಯಕ್ಕೆ, ಶಾಸಕರುಗಳ ಕಾರ್ಯಾಲಯಕ್ಕೆ ದಿನನಿತ್ಯ ಎಡತಾಗ್ತಾರೆ. ಯಾವುದೇ ಜನಪ್ರತಿನಿಧಿ ಜನಸಂಪರ್ಕ ಸಭೆ ಯಾವುದೇ ಪಂಚಾಯತಿಲಿ ಇಟ್ಕೊಂಡ್ರು ಕೂಡ ಆ ಪಂಚಾಯತಿನಲ್ಲಿ ನಮ್ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ಕಾರ್ಡ್ ಕೊಡಿಸಿ ಅಂತ ಹೇಳಿ ಅವರು ಕಣ್ಣೀರಿಡೋದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಇದ್ರ ಜೊತೆಗೆ ಬಿಪಿಎಲ್ ಪಡಿತರ ಚೀಟಿಗೆ ಹೆಸರು ಸೇರ್ಪಡೆ ಮಾಡೋದಕ್ಕೆ ಮತ್ತು ತೆಗೆಯೋದಕ್ಕೆ ಯಾವಾಗ್ಲೂ ಒಂದಿನ 2 ದಿನ ನೀವು ನಿಗದಿ ಮಾಡ್ತೀರಿ. ಆ ಟೈಮಲ್ಲಿ ಸರ್ವರ್ ಓಪನ್, ಅದೇ ಟೈಮಲ್ಲಿ ಓಪನ್ ಮಾಡ್ತಾರೆ. ಓವರ್ ಕ್ರೌಡ್ ಆಗುತ್ತೆ, ಸರ್ವರ್ ಜಾಮ್ ಆಗುತ್ತೆ. ಮತ್ತು ಬಂದವರು ಬೆಳಗಿನ ಸಂಜೆವರೆಗೂ ಕಾದು ಅಪ್ಲಿಕೇಶನ್ ಹಾಕಕ್ಕಾಗದೆ ವಾಪಸ್ ಬರ್ತಾ ಇದ್ದಾರೆ. ನೀವೇನ್ ಹೇಳ್ತಾ ಇದ್ದೀರಿ, 2,95,000 ಅಷ್ಟು ಮಾತ್ರ ಅಪ್ಲಿಕೇಶನ್ ಇರೋದಲ್ಲ. ಎಷ್ಟೋ ಜನರಿಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಆಗ್ತಿಲ್ಲ, ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್. ಮತ್ತು ಒಂದಿನ 2 ದಿನ ಮಾತ್ರ ಓಪನ್ ಮಾಡೋದ್ರಿಂದ. ಹಾಗಾಗಿ ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕೋದಿಕ್ಕೆ ಯಾಕೆ ಓಪನ್ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ಇಡಬಾರ್ದು? ಹಾಗೆ ಅನರ್ಹರ ಪತ್ತೆ ಹೆಚ್ಚಲಾಗ್ತಿರೋದ್ರಿಂದ ಹೊಸ ಪಡಿತರ ಚೀಟಿಗೆ ವಿತರಣೆಗೆ ಅವಕಾಶ ನೀಡಿಲ್ಲ ಅಂತ ಒಂದು ರೆಡಿಮೇಡ್ ಆನ್ಸರ್. ಯಾಕೆ ಅನರ್ಹರ ಪಡಿತರ ಚೀಟಿ ಅದನ್ನು ಪತ್ತೆ ಹಚ್ತಾ ಇದ್ದೀವಿ, ಹಾಗಾಗಿ ಹೊಸ ಪಡಿತರ ಚೀಟಿಗೆ ನಾವು ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ರೆಡಿಮೇಡ್ ಆನ್ಸರ್ ಬರ್ತಾ ಇದೆ. ಆಮೇಲೆ ಈಗ ನೀವು ಕೊಡ್ತಿರೋದೇನು, ಮರಣಾಂತ ಕಾಯಿಲೆಗಳಿಂದ ಬಳಲ್ತಿರೋ ರೋಗಿಗಳಿಗೆ, ಈ ಶ್ರಮ್ ಕಾರ್ಡ್ ಹೊಂದಿರೋ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡುವಂಥದ್ದು ಅದನ್ನು ಮಾತ್ರ ಚಾಲ್ತಿಯಲ್ಲಿದೆ. ಬಾಕಿ ಇನ್ಯಾವುದು ಕೂಡ ಚಾಲ್ತಿಯಲ್ಲಿ ಇಲ್ಲ. ಬಾಕಿ ಚಾಲ್ತಿಯಲ್ಲಿ ಇಡೋದಕ್ಕೆ ಯಾರು ಬೇಕಾದ್ರೂ ಅರ್ಜಿ ಹಾಕಿ ಅರ್ಹತೆ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋದಕ್ಕೆ 365 ದಿನ ಓಪನ್ ಇಡೋಕೆ ಸಮಸ್ಯೆ ಏನು, ಯಾಕೆ ಇಡ್ತಾ ಇಲ್ಲ? ಇನ್ನೊಂದು, ಅರ್ಜಿಗಳನ್ನು ಪೆಂಡಿಂಗ್ ಇಡೋದ್ರಿಂದ ಸಮಸ್ಯೆ ಪರಿಹಾರ ಸಾಧ್ಯನಾ? ನೋಡಿ, ಕಳೆದ ಸೆಪ್ಟೆಂಬರ್ 2023 ಸೆಪ್ಟೆಂಬರ್ ತಿಂಗಳಿಂದ ಈ ಅರ್ಜಿ 2,95,000 ಅರ್ಜಿಗಳು ಪೆಂಡಿಂಗ್ ಇರೋದು. ನೀವೇ ಕೊಟ್ಟಿರುವಂತ ಅಂಕಿಅಂಶದ ಪ್ರಕಾರ 29/9/2023ರಿಂದ ಈ ಪೆಂಡಿಂಗ್ ಅರ್ಜಿ, ಅದರಲ್ಲಿ ನೀವು 2,04,000 ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ದೀರಿ. ಬಾಕಿ ಅರ್ಜಿಗಳನ್ನು ಕ್ಲಿಯರ್ ಮಾಡಿಲ್ಲ ನೀವು. ಅವರ ಅರ್ಹರೋ ಅನರ್ಹರೋ ತೀರ್ಮಾನನೇ ಆಗಿಲ್ಲ. ಇದಲ್ದಲೇನೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕೋದಕ್ಕೆ ಬಾಕಿ ಇರ್ತಕ್ಕಂಥವ್ರು ಅರ್ಜಿ ಹಾಕಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರು ಯಾವಾಗಲೂ ಸರ್ವರ್ ಪ್ರಾಬ್ಲಮ್, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಹಾಗಾಗಿ ಇದ್ರ ಕಡೆಗೆ ಗಮನ ಕೊಡಬೇಕು. ಮತ್ತೆ ಈಗಾಗಲೇ ನೀವು ಹೇಳಿದ್ರಿ, ಕೇಂದ್ರ ಸರ್ಕಾರ 1,10,00,000 ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ. ನೀವು ಕೊಟ್ಟಿರೋ ಅಂಕಿಅಂಶದ ಪ್ರಕಾರನೇ 1,53,69,975 ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದೀರಿ. ಇವರೆಲ್ಲರೂ ಅರ್ಹರೇ ಅಂತ ಸರ್ಕಾರ ಭಾವಿಸಿದೆಯಾ?